ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಮಾನುಜಾಚಾರ್ಯಾಯ ನಮಃ. ಗುರುವೇ ನಮಃ. ಇಲ್ಲನ ಮಹಿಮೆ ಏನಂದರೆ ಶ್ರೀ ಗುಂಡಾಂಜನೇಯ ಸ್ವಾಮಿ ಅಂತೇಳಿ ಯಾಕೆ ಗುಂಡಲ್ಲಿದ್ದಾರೆ ಅವರು ಅಂತ ಹೇಳಿದ್ರೆ, ಶ್ರೀರಾಮಚಂದ್ರ ಮೂರ್ತಿ ವನವಾಸ ಬಂದಂಥ ಜಾಗ ಇದು. ಈ ಚಂಪಕಧಾಮ ಅರಣ್ಯ ಅಂತ ಇದಕ್ಕೆ ಹೆಸರು ಹೇಳ್ತಾರೆ. ಈ ಚಂಪಕಧಾಮ ಅರಣ್ಯದಲ್ಲಿ ಅದಕ್ಕೆ ಮನ್ನಾರ್ಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ಇರೋದು. ಆ ದಿಕ್ಕಿನಲ್ಲಿ ಬಂದಿರೋದ್ರಿಂದ ಸ್ವಾಮಿಯಲ್ಲಿ ಶ್ರೀರಾಮಚಂದ್ರ ಮೂರ್ತಿಯಲ್ಲಿ ಕುತ್ಕೊಂಡಿದ್ದಾರೆ, ವಿಶ್ರಾಂತಿ ತಗೊತಾ ಇದ್ದಾರೆ. ಆ ಸೀತಾಮಾತೆ ಲಕ್ಷ್ಮಣನ ಸಮೇತ ಅಲ್ಲಿ ಕುತ್ಕೊಂಡಾಗ ಹನುಮಾನ್ ತಪಸ್ಗೆ ಅಂತ ಬಂದಿದ್ದಾರೆ. ಇಲ್ಲಿ ತಪಸ್ ಮಾಡಿಲ್ಲ, ಅವರು ತಪಸ್ ಮಾಡ್ದಿರ ಭಗವಂತ ಶ್ರೀರಾಮಚಂದ್ರ ಮೂರ್ತಿ ಕರೆದಿದ್ದಾರೆ. ಹನುಮಾನ್ ಅಂದ ತಕ್ಷಣ ರಾಘವ ಅಂತ ಹೋಗ್ತಾ ಇದ್ದಾರೆ. ಇದು ಉದ್ಭವ ಆಗಿರೋದು ಸ್ವಾಮಿ ಪ್ರತಿಷ್ಠಾಪನೆ ಅಲ್ಲ. ಹೇಗೆ ಉದ್ಭವ ಆಗಿದ್ದಾರೆ ಅದನ್ನ ನಾವು ಚಂದ್ರಾಚಿರೋದು. ಒಂದು ಎರಡನೇದು ಬಂದು ನಮ್ಮ ತಾತ ಅವ್ರ ತಾತನದು, ನಂದು ಆರನೇ ಜನ್ರೇಷನ್ ತಲೆ ಅರ್ಥವಾಯ್ತಾ? ನಂದು ಆರನೇ ಜನ್ರೇಷನ್ ತಲೆಯಲ್ಲಿ ನಮ್ಮ ತಾತರ ತಂದೆ ಆ ಕನ್ಸಲ್ಲಿ ಬಂದು ನೋಡಿದಾಗ ಗುಂಡು ಹೈಟಿಂಗ್ ನಿಂತಿದ್ರಂತೆ. ಗುಂಡು ಎಷ್ಟಿದೆ ಹೈಟಿಂಗ್ ನಿಂತಿದ್ದಂತೆ ಹನುಮಾನು. ಆಗ ಒಳಗಡೆ ಬರೋದು ಹೇಗೆ ಅಂತ ಹೇಳಿ ಮರೆಯಲ್ಲಿ ನಿಂತಿದ್ರಂತೆ. ಹೆಂಗೆ ನೋಡೋಕ್ಕೆ ಅಷ್ಟು ಭಯಂಕರ ಅಂತೆ ಭಗವಂತ, ಅಷ್ಟು ಇದಾಗಿ ನಿಂತಿದ್ರಂತೆ. ಭೂಮಿಗೂ ಆಕಾಶಕ್ಕೆ ಒಂದೇ ಹನುಮ ಅಂತ ಹೇಳ್ತಾರಲ್ಲ ಹಾಗೆ. ಆವಾಗ ಸ್ವಾಮಿ ನಾನು ನೋಡೋಕೆ ಶಕ್ತಿ ಇಲ್ಲ ಅಂದಾಗ ಬಾಪ ನಾನು ಪಾಲಕನಾಗಿ ಕಾಣ್ತೀನಿ ಅಂತೇಳಿ ಅದಕ್ಕೋಸ್ಕರ ಮೂರ್ತಿ ಚಿಕ್ಕದಾಗಿ ಕಾಣಿಸಿದ್ದಾರೆ. ಆವಾಗ ನಾನು ಸ್ವಾಮಿ ಕಾಡೊಳಗೆ ಹೇಗೆ ಬರಲಿ ಅಂತ ಹೇಳಿದಾಗ, ನಿನಗೆ ನಾನೊಂದು ವ್ಯವಸ್ಥೆ ಮಾಡ್ತೀನಪ್ಪ, ನಿನಗೆ ಒಂದು ವಾಹನ ಕೊಡ್ತೀನಿ ಅಂತೇಳಿ ಹುಲಿ ಮೇಲೆ ಬರ್ತಾ ಇದ್ದಿದ್ದು ಅರ್ಚಕರು. ವಿಶೇಷ ಏನಂದರೆ ಹುಲಿ ಭಗವಂತ ಕೊಟ್ಟಿದ್ದು ಅರ್ಚಕರಿಗೆ. ಆ ಹುಲಿ ಮೇಲೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಯಾರು? ನಮ್ಮ ಅವ್ರ ತಾತನ ತಂದೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಅದಕ್ಕೆ ವಿಶೇಷ ಇನ್ನೂ ಒಂದು ವಿಶೇಷ ಇಲ್ಲಿ ಏನಿಲ್ಲ ಅಂದರೆ, ಕೊಳಗ ಇತ್ತು, ಕೊಳಗದ ತುಂಬ ರಸಾಯನ ಮಾಡೋರು. ಅದು ವೆಜ್ಜು. ಗುಂಡ ಅಂತ ಕೂಗಿದ್ರೆ ಆ ಗುಂಡೊಳಗೆ ರಸಾಯನನೆಲ್ಲ ಒಂದು ಬಕೆಟ್ ರಸಾಯನ ತಿನ್ಕೊಂಡು ಮತ್ತೆ ಅರ್ಚಕನ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬರೋದಂತೆ. ಅರ್ಥವಾಯ್ತಾ? ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಹೇಳ್ದಂತೆ, ಭಗವಂತ ನನ್ಗೆ ಹೆಂಗಪ್ಪ ನನ್ನ ಒಂದು ಜೀವನ ನೆನೆಸೇವೆ ಅದು ಹೇಳ್ದಂತೆ. ಭಗವಂತ ಹೇಳ್ದ, ನೋಡಯ್ಯ ಇವತ್ತೊಂದು ದಿವಸ ಕಾಡಿದೆ, ನಾಳೆ ನಾಡಾಗತ್ತೆ. ಇಲ್ಲಿ ಶ್ರೀರಾಮಚಂದ್ರ ಮೂರ್ತಿ ನನ್ನ ಪ್ರಭು ಬಂದಿರೋಂಥ ಜಾಗ, ನನ್ನ ಪ್ರಭು ಕೂತಿರೋಂಥ ಜಾಗ, ಸೂರ್ಯ ಚಂದ್ರ ಇರೋವರೆಗೂ ಇಲ್ಲಿ ಶಾಶ್ವತವಾಗಿ ನೀನು ಇಲ್ಲಿ ನನ್ನ ಪೂಜೆ ಮಾಡ್ಕೊಂಡು ಹೋಗು. ತಲಾಂತರ ನಿಂದು ಪೂಜೆ ಮಾಡ್ಕೊಂಡು ಹೋದರೆ ನಾನು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಆಯುಷ್ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡ್ತೀನಿ ಅಂತ ಹೇಳಿ ಭಗವಂತ ಇಲ್ಲಿ ನೆಲೆಸಿದ್ದಾನೆ. ಮೊದಲನೇದಾಗಿ ಇದೆಲ್ಲ ಹೆಂಗೆ ನನಗೆ ಗೊತ್ತು ಅಂದರೆ, ನಮ್ಮ ತಾಯಿಯವರು ಗರ್ಭಪುರಾಣ ಓದ್ತಿದ್ರು. ನಮ್ಮ ತಾಯಿಯವರು ಆ ಗರ್ಭಪುರಾಣ ಯಾರು ಓದೋಕ್ಕಾಗಲ್ಲ, ಈಗ ನನಗೇ ಬರಲ್ಲ, ಅದು ಅಳಗನ್ನಡ ಅದು ಓದ್ತಾ ಇದ್ರು ಒಂದು ಪುಟ ಓದಿ ಒಂದಿನ ಆಯುಸ್ ಕಮ್ಮಿ. ಅದಕ್ಕೋಸ್ಕರ ಇಲ್ಲಿಂದ ಏನು ಉದ್ಭವ ಸ್ವಾಮಿ ಹೆಂಗೆ ಅಂದರೆ, ನಮ್ಮ ತಾತ ಅವ್ರ ವಂಶಸ್ಥರು ಅಂದರೆ ನಮ್ಮ ತಂದೆಯವರು ಇದನ್ನೆಲ್ಲ ನಾನು ಚಿಕ್ಕ ಮಗಿನಲ್ಲಿ ಕೂತ್ಕೊಂಡೆಲ್ಲ ಮಗುನಲ್ಲಿ ಹೇಳೋರು ಒಂದೊಂದು ಕತೆ ಹೀಗೆ ನಮ್ಮ ತಾತ ಹೇಳಿದರು ಅಂತ. ನಮ್ಮ ತಂದೆಗೆ ಅವ್ರ ತಾತ ಹೇಳಿದ ಕತೆನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಎರಡನೇದೇನೆಂದರೆ, ಭಗವಂತನ ಕೃಪೆ ನಮಗೆ ಗೊತ್ತಿಲ್ಲ. ಆ ನಮ್ಮಪ್ಪ ಹೇಗೆ ಅಂದರೆ, ನಾನು ಕಂಡಂಗೆ ಒಂದು 6 ವರ್ಷ 7 ವರ್ಷದಲ್ಲಿ ಒಬ್ಬರು ಪೂಜೆಗೆ ಬರ್ತಿದ್ರು. ಒಬ್ಬರೇ ಪೂಜೆಗೆ ಒಂದು ತೆಂಗಿನಕಾಯಿ ಎತ್ಕೊಂಡ್ಬರ್ತಿದ್ರು. ಇವತ್ತು ಸಾವಿರಾರು ಜನ. ಒಂದನೇದು. ಇನ್ನು ಮೂರನೇದು ಏನಂದರೆ, ಇಲ್ಲಿ ತುಳಸಿ ಪೂಜೆ ದಿನ ಉತ್ಸವ ಆಗುತ್ತೆ, ಮೆರವಣಿಗೆ ಆಗುತ್ತೆ. ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಸಮೇತ ಹನುಮಾನ್ ಸಮೇತ ಕ್ಷೀರಾಭಿಷೇಕ ಆಗುತ್ತೆ ಕಲ್ಯಾಣಿ ಹತ್ರ. ಆ ಕಲ್ಯಾಣಿ ಹತ್ರ ಕ್ಷೀರಾಭಿಷೇಕ ಆಗುತ್ತೆ ಅಂದರೆ ಮೇಲ್ಕೋಟೆ, 2ನೇ ಮೇಲ್ಕೋಟೆ ಅಂತ ಹೇಳ್ಬೇಕಿಲ್ಲ, 2ನೇ ಮೇಲ್ಕೋಟೆ ಇದು. ಅಷ್ಟು ಉದ್ಭವದಲ್ಲಿ ಸ್ವಾಮಿ ಆನಂದವಾಗಿ ಶ್ರೀರಾಮಚಂದ್ರ ಮೂರ್ತಿ ಸೀತಾಮಾತೆ ಸಮೇತ ಲಕ್ಷ್ಮಣ ದೇವ್ರ ಸಮೇತ ಶ್ರೀ ಹನುಮಾನ್ ಭಗವಂತ ಕರೆಕ್ಟಾಗಿ ಬರ್ತಾ ಇರ್ತಾನೆ ಭಗವಂತ ಆನಂದವಾಗಿ. ಅಷ್ಟು ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ವೋ ಆ ನಮ್ಮ ತಾಯಿ ತಂದೆ ಹೊಟ್ಟೆ ಒಳಗೆ ಜನಿಸೋಕ್ಕೆ, ಯಾಕೆಂದ್ರೆ ಅಂತೆ ತಾಯಿ ತಂದೆ ಹೊಟ್ಟೆ ಒಳಗೆ ಜನಿಸಿರೋದಕ್ಕೆ ಆ ಪರಮಾತ್ಮನ ಪಾದ ಮುಟ್ಟಿ ನಾವು ಸೇವೆ ಮಾಡುವಂಥ ಭಾಗ್ಯ ನಮ್ಗೆ ಸಿಕ್ಕದೆ. ಇನ್ನೊಂದೇನೆಂದರೆ, ಈ ನಮ್ಮ ಪುರಾತನ ಕಾಲದಲ್ಲಿ ಅವಾಗ ನೋಡಿ ಹಿರಿಕರು ಮಾಡಿರೋದು ಕಾಡೊಳಗೆ ಮುಗ್ಗಿ ಒಂದು ಹೂವು ಇಟ್ಟಿದ್ದಕ್ಕೆ ಈಗ ನಮ್ಗೆ ಆ ಭಾಗ್ಯ ಸಿಕ್ಕಿದೆ. ನಾವು ಮೊದಲನೇದಾಗಿ ಭಗವಂತನಿಗಿಂತ ನಮ್ಮ ಹಿರಿಯರನ್ನ ಜಾಸ್ತಿ ನೆನಿತೀವಿ. ನಾವು ಯಾಕೆ ನೆನಿತೀವಿ ಅಂದರೆ, ಅವ್ರು ಮಾಡಿರೋ ಸೇವೆಗೆ ನಾವು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಅರ್ಥವಾಯ್ತಾ? ಇನ್ನೊಂದೇನೆಂದರೆ, ಆ ಒಂದು ತುಳಸಿ ಪೂಜೆ ದಿನ ಇಲ್ಲಿ ರಾವಗೋಡ್ಲು ಗ್ರಾಮದವರು, ನೆಟ್ಕೆರೆಯರು, ಹಿಮ್ಕೋಡ್ಲು ಸುತ್ತಮುತ್ತ ಗೊಟ್ಗಳಿಗೆ ಸುತ್ತಮುತ್ತವರೆಲ್ಲ ಊಟಗಳು ಹಾಕ್ಸ್ತಾರೆ. ಭಾಳ ವಿಜೃಂಭಣೆಯಿಂದ ಒಂದು 2-3 ಸಾವಿರ ಬಂದಿತ್ತು ಈ ಸರಿ. 2-3 ಸಾವಿರ ಜನ ಸೇರ್ತಾರೆ ಭಾಳ. ಆಮೇಲೆ ಶ್ರಾವಣದಲ್ಲಿ 1,000-2,000 ಸಾವಿರ ಜನ ಸೇರ್ತಾರೆ. ಆಮೇಲೆ ನಿತ್ಯ ಶನಿವಾರ ಮಾತ್ರ ಇಲ್ಲಿ ಪೂಜೆ ಇರುತ್ತೆ. ಶನಿವಾರ ಪ್ರತಿ ಶನಿವಾರನೂ ಸ್ವಾಮಿಗೆ ಅಭಿಷೇಕ ಇರುತ್ತೆ, ಕ್ಷೀರಾಭಿಷೇಕ ಇರುತ್ತೆ ಭಗವಂತನಿಗೆ. ಅಭಿಷೇಕ ಆಗಿ ಅಲಂಕಾರ, ಅಲಂಕಾರ ಆಗುತ್ತೆ. ಯಾಕೆ ಅವನಿಗೆ ಆನಂದ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಬ್ರಹ್ಮ ಇವರು, ವಿಷ್ಣು ಮಹೇಶ್ವರ ಬ್ರಹ್ಮ ಅಂದರೆ ನಾವು ಅಲ್ಲ ಇದು ಅಭಿಷೇಕ ಮಾಡಿ ನೋಡಿದಾಗ
ಈಶ್ವರನ ಸ್ವರೂಪವಾಗಿ ಕಾಣ್ತಾನೆ. ಅಲಂಕಾರ ಮಾಡಿ ನೋಡಿದಾಗ ವಿಷ್ಣು ಸ್ವರೂಪವಾಗಿ ಕಾಣ್ತಾನೆ. ನಾವು ಫಲಹಾರ ಇಟ್ಟು ಭೋಜನ ಇಟ್ಟಾಗ ಬ್ರಹ್ಮನ ರೂಪವಾಗಿ ಕಾಣ್ತಾನೆ. ತ್ರಿಮೂರ್ತಿಯವರ ಆ ಒಂದು ಮೂರ್ತಿಯವರು, ಇವ್ರನ್ನ ಪೂಜೆ ಮಾಡಿದ್ರೆ ಈಶ್ವರನ ಪೂಜೆ ಮಾಡ್ತಾರೆ. ಈಶ್ವರನ ಸಂಭೂತ ಅಂತ ಹೇಳ್ತಾರೆ. ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನಮಗೆ ಇದಿರ್ತದೋ ಆ ಆಂಜನೇಯನ ಪೂಜೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಹೇಳ್ಬಿಟ್ರಂತೆ. ಅವಾಗ ಒಂದು ಹೇಳ್ತೀನಿ. ಅವಾಗ ಶ್ರೀರಾಮಚಂದ್ರ ಮೂರ್ತಿ ಸೀತಾಮಾತೆ ನೋಡ್ಕೊ ಬಂದಾಗ ಹನುಮನ್ಗೆ ಹೇಳಿದ್ರಂತೆ, ಹೇ ಹನುಮ, ಯಾಕಲ್ಲಿ ನಿಂತಿದ್ಯಾ? ನೀನು ಮಾನವ ಅಲ್ಲ, ನೀನು ಕಪಿ ಅಲ್ಲ, ನೀನು ಅನುಜ, ಬಾಯಿಲಿ, ನೀನು ನನ್ನ ಐದನೇನು, ನನ್ನ 5ನೇ ತಮ್ಮ ನೀನು ಬಾ ಅಂತ. ಅವಾಗೆ ಹನುಮಾನ್ ತಪ್ಕೊಂಡಿದ್ದು, ರಾಮರು ತಪ್ಕೊಂಡಿರೋದು ಅವಾಗೇನೆ. ಸೀತಾಮಾತೆ ನೋಡ್ಕೊಂಬಂದಾಗ ರಾಮರು ಹನುಮನ್ ತಪ್ಕೊಂಡ್ರು. ನೀನು ನನ್ನ ತಮ್ಮ, ನಿನ್ನ ತಮ್ಮ, ನೀನು ಕಲಿಯುಗದಲ್ಲಿ ನೀನೇ ಬ್ರಹ್ಮ ಅಂತ ಹೇಳಿ ಅವಾಗೇ ಅವ್ರಿಗೆ ವರ ಕೊಟ್ಬಿಟ್ಟಿದ್ರು. ಆ ಯುಗದಲ್ಲಿ ಹನುಮಾನ್ಗೆ ವರ ಕೊಟ್ಬಿಟ್ಟಿದ್ರು ಶ್ರೀರಾಮಚಂದ್ರ ಮೂರ್ತಿ. ಅದಕ್ಕೋಸ್ಕರ ಇದನ್ನು ಮಹಿಮೆ ಏನಂದರೆ, ಭಗವಂತ ಒಂದು ಸಲ ಯಾರು ಬರ್ತಾರೆ ಅವ್ರಿಗೆ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಿಸ್ಕೊಂಡು ಆಯುಷ್ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಇಲ್ಲ ಅರ್ಕೆ ಮಾಡ್ಕೊ, ಈ ಗಂಟೆಗಳೆಲ್ಲ ನೋಡಿ ಅರ್ಕೆಗಳು ಮಾಡ್ಕೋತಾರೆ. ಸಂತಾನ ಭಾಗ್ಯ ಇರ್ಬೋದು, ಏನೇ ಒಂದು ಎಜುಕೇಷನ್ ಇರ್ಬೋದು, ಒಂದು ಮ್ಯಾರೇಜ್ ಇರ್ಬೋದು, ಏನೇ ಒಂದು ಸಂಕಟ ಇದ್ರೂ ಅವ್ರನ್ನ ಅರ್ಕೆ ಮಾಡ್ಕೋತಾರೆ. ಗಂಟೆಗಳು ಕಟ್ತಾರೆ ಇಲ್ಲಿ, ಮತ್ತು ಅಭಿಷೇಕಗಳು ಮಾಡಿಸ್ತಾರೆ, ವಸ್ತುಗಳು ಮಾಡ್ತಾರೆ. ಭಾಳ ವಿಜೃಂಭಣೆಯಿಂದ ಆಗುತ್ತೆ. ಅದು ನಾವು ಹೇಳ್ಕೊಳಕ್ಕಾಗಲ್ಲ, ಅದನ್ನ ನಾವೇ ನಂಬೋಕ್ಕಾಗಲ್ಲ. ಈ ಲಾಸ್ಟ್ನೇದು ಏನಂದರೆ, ಒಂದು ಮೊನ್ನೆ ನಡೆದಿದ್ದು ಒಂದು ವಿಸ್ಮಯ ನಡೀತು. ನನಗೆ ಆಶ್ಚರ್ಯ ಆಯಿತು. ಮಂತ್ರಾಲಯದಿಂದ ಗುರುಗಳು ಒಬ್ಬರು ಶಿಷ್ಯನ ಕಳಿಸಿದ್ರು. ಅವ್ರಿಗೆ ಕನ್ಸಲ್ ಬಂದಿದ್ರಂತೆ ಭಗವಂತ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಕೊಟ್ಟಿದ್ದಾರೆ, ರಾಘವೇಂದ್ರ ಸ್ವಾಮಿ ಫೋಟೋ ಕೊಟ್ಟಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದೆ ನೋಡಿ, ರಾಘವೇಂದ್ರ ಸ್ವಾಮಿ ಫೋಟೋ ಅವರೇ ಕಳಿಸಿದ್ದಾರೆ ಅಲ್ಲಿಂದ. ಈ ರಾಘವೇಂದ್ರ ಸ್ವಾಮಿ ಫೋಟೋ ಹೇಗೆ ಗೊತ್ತಿಲ್ಲಿಗೆ ಅಂದರೆ, ಮೊನ್ನೆ 15 ದಿನದಲ್ಲಿ ಸಂಡೇ ಪೂಜೆ ಮಾಡ್ತಾ ಇದ್ದೀನಿ. ಬಂದರು, ನನಗೆ ಬಂದು ಅವರೇ ಸನ್ಮಾನ ಮಾಡಿದ್ರು. ಯಾಕೆ ನಾನು ಕೇಳಿದೆ, ಸ್ವಾಮಿಗಳೇ ಹಿಂಗೆ ನಮ್ಮ ಗುರುಗಳು ಕಳಿಸಿದ್ದಾರೆ ಅಂತ ಹೇಳಿದ್ರು. ಆಗ ಫಲಹಾರ ಬೇಕು ಅಂತ ಹೇಳಿ ಹನುಮಂತ ಫಲಹಾರದ ಬುಟ್ಟಿನೇ ತಂದು ಕೊಟ್ಟಿದ್ರು. ಫಲಹಾರ ಇಟ್ಟು ಅವ್ರು ನಮಸ್ಕಾರ ಮಾಡ್ತಿದ್ರು. ಇಲ್ಲೊಂದು ಮಹಿಮೆ ಏನು ಅಂತ ಹೇಳ್ತಾ ಇದ್ದೆ. ಆ ಹೇಳೋ ಟೈಮಲ್ಲಿ ಪರಮಾತ್ಮ ಆಹಾರನೇ ಕಳ್ಕೊಂಡು ಬಿಡ್ತು. ನೀವು ನಂಬ್ತೀರೋ ಏನೋ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಭಗವಂತನ ಒಂದು ಕೃಪೆ. ಆಹಾರ ಹೆಂಗಿತ್ತು ಭಗವಂತನಲ್ಲಿ ಹಂಗೆ ಕಳ್ಕೊಂಡ್ಬಿಡ್ತು. ಕಳ್ಕೊಂಡ ತಕ್ಷಣ ಫೋನ್ ಮಾಡವ್ರೆ ಮಂತ್ರಾಲಯದಿಂದ, ನನಗೆ ಭಗವಂತ ಆಜ್ಞೆ ಕೊಟ್ಟಾಯಿತು, ನನಗೆ ಭಗವಂತ ಶ್ರೀರಾಮಚಂದ್ರ ಮೂರ್ತಿಯವರ ಹನುಮಾನ್ ಸಮೇತ ನನಗೆ ವರ ಸಿಕ್ಕಿದೆ, ನೀನು ಬಂದ್ಬಿಡಪ್ಪ ಅಂತ. ನನ್ನ ಪ್ರಸಾದ ತನ್ನೋದಕ್ಕೆ ಹೊರಟ್ಬಿಟ್ಟಿದ್ದಾರೆ. ನನಗೆ 20 ನಿಮಿಷ ನಾನು ಸುಮ್ಮನೆ ನಿಂತ್ಕೊಂಬಿಟ್ಟೆ. ಇಲ್ಲಿ ದಿಗ್ಭ್ರಮೆ ಆಗ್ಬಿಟ್ಟೆ. ಏನಪ್ಪ ಇದು ಭಗವಂತ, ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಎಂತೆ ತಾಯಿ ಹೊಟ್ಟೆ ಒಳಗೆ ಜನಿಸಿದ್ದೀನಪ್ಪ, ನಮ್ಮ ತಾಯಿ ಎಷ್ಟು ಪವಿತ್ರಪ್ಪ, ನಮ್ಮ ತಂದೆ ಎಷ್ಟು ಪವಿತ್ರಪ್ಪ ಅಂತೇಳಿ ನಾನು ದಿಗ್ಭ್ರಮೆಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಾ. ನಿಮಗೆಲ್ಲ ಆಯುಷ್ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಐಶ್ವರ್ಯ ಆ ಗುಂಡಾಂಜನೇಯ ಸ್ವಾಮಿ ಕೊಡಲಿ. ಯಾವತ್ತು ನೀವು ಭಗವಂತನ ಕಣ್ಣು ತೆರೆದು ನೋಡಿ, ಕಣ್ಣು ಮುಚ್ಚಬಾರ್ದು. ಭಗವಂತನ ನೀವು ಕಣ್ಣು ತೆರೆದು ಕಣ್ಣು ತುಂಬ್ಕೋಬೇಕು. ಕಣ್ಣು ತುಂಬಿಕೊಂಡು ನೀವು ಮನೇಲಿ ಹೋಗಿ ಕಣ್ಣು ಮುಚ್ಚಿದ್ರೆ ಆ ಬಿಂಬ ಕಾಣಬೇಕು. ಆವಾಗ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ. ಯಾವುದೇ ನೀವು ದೇವಸ್ಥಾನಕ್ಕೆ ಹೋದ್ರೂ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಬಾರ್ದು. ಭಗವಂತನ ಹತ್ರ ಕಣ್ಣು ಮುಟ್ಟಿ ನಮಸ್ಕಾರ ಮಾಡಿದಾಗ ಆ ಭಗವಂತ ನಮ್ಮಲ್ಲಿ ನೆಲೆಸಿದಾಗ ನಾವು ಮನೇಲಿ ಹೋಗಿ 2 ಸೆಕೆಂಡು ನಾವು ಎಲ್ಲೋಗಿದ್ದು ಅಂತ ನೆನಪಿಗೋಸ್ಕರ ಕಣ್ಣು ಮುಚ್ಚಿದಾಗ ಅವನು ಕಂಡ ಅಂದರೆ ನಾವು ದೇವಾಲಯಕ್ಕೆ ಹೋಗಿದ್ದೀವಿ, ನಾವು ಹನುಮಂತನಿಗೆ ನಾವು ಅವನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತ ಅರ್ಥ. ನಾವು ಕಣ್ಣು ಮುಚ್ಚಿದಾಗ ಆ ಬಿಂಬ ನಮ್ಗೆ ಕಾಣಲಿಲ್ಲ ಅಂದರೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗಿತ್ತು ಅಂತ. ಅದಕ್ಕೋಸ್ಕರ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಭಗವಂತನ ಕಣ್ತೆ ನೋಡಿ, ಭಗವಂತನ ಕಣ್ ತುಂಬಿಕೊಳ್ಳಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಕಡೆ ಬಂದಿದ್ದೀರಾ. ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ಕಲ್ಯಾಣಿ ಹತ್ರ ಹೋಗಿ ತಲೆ ಮೇಲೆ ತೀರ್ಥ ಹಾಕ್ಕೊಂಡು, ಹಾಗೆ ಭೀಮನಜ್ಜೆ ಇದೆ ನಮಸ್ಕಾರ, ಮಕ್ಕಳ ಕೈಲೆಲ್ಲ ನಮಸ್ಕಾರ ಮಾಡಿ. ಯಾಕೆ ಅಂದರೆ ಹನುಮನ ಒಂದು ರೋಮ ಭೀಮ, ಹನುಮನ ರೋಮ ಒಂದು ಭೀಮ, ಒಂದು ಆಂಜನೇಯದ ಒಂದು ರೋಮ ಭೀಮ ಅಂದರೆ ಹನುಮನಿಗೆ ಎಷ್ಟು ಬಲ ಇರ್ತದೆ ಅದನ್ನು ನಾವು ಕಲಿಯುಗದಲ್ಲಿ ಅದು ವರ್ಣಿಸೋಕ್ಕಾಗಲ್ಲ. ತ್ರಿಮೂರ್ತಿಯವರ ಮೂರ್ತಿ ಅವನು, ತ್ರಿಮೂರ್ತಿಗೆ ಮೂರ್ತಿ ಅವನು. ಮಹಾವಿಷ್ಣು ಕೊಟ್ಟಂಥ ವರ ಅವನು ಪಡೆದಿರೋದು. ಅದಕ್ಕೆ ವಜ್ರಕಾಯಿ ಅಂತ ಹೇಳೋದು. ಅದಕ್ಕೋಸ್ಕರ ಇಲ್ಲಿನ ಒಂದು ಸ್ಥಳದ ಮಹಿಮೆ ಹೆಂಗಿದೆ, ನಾವು ವರ್ಷಕ್ಕೊಬ್ಬೊಬ್ರು ಚೇಂಜ್ ಆಯ್ತಾ ಇರ್ತೀವಿ. ವರ್ಷಕ್ಕರು ವರ್ಷಕ್ಕೆ ನಮ್ಮದು ಒಂದು 3 ವರ್ಷಕ್ಕೊಂದ್ಸಲಿ ಪೂಜೆ ಬರ್ತಾ ಇರ್ತದೆ. ವರ್ಷಕ್ಕೊಬ್ಬೊಬ್ರು ಚೇಂಜ್ ಆಯ್ತಾ ಇರ್ತೀವಿ. ಯಾವ ಭಗವಂತ ನಮ್ಮ ಇದುವರೆಗೂ ನಮ್ಮಪ್ಪನ ದಯೆಯಿಂದ ಎಲ್ಲ ಅರ್ಚಕರು ಎಲ್ಲರೂ ಕೂಡ ಅವನ ಒಂದು ದಯೆಯಿಂದ ಆನಂದವಾಗಿ ಸಂತೋಷವಾಗಿ ಇಲ್ಲಿರುವಂಥ ಸುತ್ತಮುತ್ತಲ ಹಳ್ಳಿಗೆಲ್ಲ ಭಗವಂತ ಯಾವುದೇ ಒಂದು ಕೊರೋನಾ ಟೈಮಲ್ಲಿ ನೋಡಿ, ನೀವು ಹೇಳ್ತೀರಾ ಕೊರೋನಾ ಟೈಮಲ್ಲಿ ಎಲ್ಲ ದೇವಸ್ಥಾನ ಬಾಗಿಲಾಕಿದೆ, ಇಲ್ಲಿ ಬಾಗಿಲಾಕಿಲ್ಲ.
ಇಲ್ಲೆಲ್ಲ ಸುತ್ತಳಲಿ ಕಾಯಿಲೆಗಳು ಅವು ಇವು ಇಲ್ಲಿ ಯಾವುದು ಬಂದಿಲ್ಲ. ಅವನು ವಾಯುಪುತ್ರ ಆಗಿರೋದ್ರಿಂದ ಇವನ್ನೆಲ್ಲ ತಡೀತಾನೆ. ಅದಕ್ಕೆ ಹೇಳೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಾಯುಪುತ್ರ ಕಲಿಯುಗದ ಬ್ರಹ್ಮ, ಅವನು ಕಲಿಯುಗದಲ್ಲಿ ಆಂಜನೇಯ ಬ್ರಹ್ಮ, ಅವನೇ ಎಲ್ಲ ಲಿಖಿತ ಬರೆಯೋದೀಗ. ಆಂಜನೇಯನೇ ನಮ್ಮ ಮನೆ ಬರ ಎಲ್ಲ ಬರೆಯೋದೀಗ. ಈ ಕಲಿಯುಗ ಅಂತಾಗವ್ರಿಗೂ ಅವನೇ ಬ್ರಹ್ಮ. ಅದಕ್ಕೋಸ್ಕರ ನಾವು ಆಂಜನೇಯನ ಬೇಡಬೇಕು, ಆಂಜನೇಯನ ಪಾತ್ರಕ್ಕೆ ನಾವು ಕೃಪಕ್ಕೆ ಇದಾಗಬೇಕು ಅಂತ ಹೇಳಿ ಎಲ್ಲರೂ ಒಂದ್ಸಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಘುರಾಮ್, ಜೈ ರಘುರಾಮ್, ಜೈ ಪಟ್ಟಾಭಿರಾಮ್, ಜೈ ಪಟ್ಟಾಭಿರಾಮ್, ಜೈ 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 ರಾಮ್, ಜೈ 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 ಜೈ.